ಡಿನ್ನರ್ ಮಾಡೋ ಜಾಗದಲ್ಲಿ ಹತ್ರ ಲಯನ್ಸ್. ಇಲ್ಲೆಲ್ಲ ಹುಲಿಗಳ ಜೊತೆ ಆಟ ಆಡೋಕೆ ಬಂದಿರ್ತಾರೆ. ಈ ಪಾರ್ಕಲ್ಲೆಲ್ಲ ಯಾರು ಆಟ ಆಡ್ತಾರೆ? ಮಜಾ ಆಯಾ. ಫಾರ್ಚುನರ್ ಬ್ಲ್ಯಾಕ್ ಮಾತ್ರ ಕೇಳಬೇಕಾಗಿರೋದು ಕೇಳಂದ್ರೆ ಒಪ್ಸಿದ್ದೀನಿ ಕನ್ನಡ ಸಾಂಗು ಥಾಯ್ಲ್ಯಾಂಡಲ್ಲಿ. ಏನ್ ಸರ್ ಗಾಡಿ ಹೊಡೆದ್ರಿ ಭಾರಿ ಹೊಡೆದ್ರಿ ಬಿಡಿ ಸರ್. ವಾಕಿಂಗ್ ಸ್ಟ್ರೀಟೇ ಬೀಚ್ ಸ್ಟ್ರೀಟು. ಅದೇ ಡೇ 1ಗೆ ಸ್ವಾಗತ ಸುಸ್ವಾಗತ. ಡೇ 1 ಆ್ಯಕ್ಚುಲಿ ಈ ವ್ಲಾಗ್ 1 ಬರುತ್ತಾ, 2 ಬರುತ್ತಾ, 3 ಬರುತ್ತಾ, 4 ಬರುತ್ತಾ, 5 ಬರುತ್ತಾ, 6 ಬರುತ್ತಾ ಗೊತ್ತಿಲ್ಲ. ಇವಾಗ ನಾವಿರೋದು ಟೈಗರ್ ಟೋಪಿಯಾ ಥಾಯ್ಲ್ಯಾಂಡಲ್ಲಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಬ್ರೇಕ್ಫಾಸ್ಟು, ಏನು ಕೊಡ್ತಾರೆ ನೋಡೋಣ. ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಮಸ್ತೆ ಮಾಡ್ತಾ ಇದ್ದಾರೆ. ಇಲ್ಲೇ ಬ್ರೇಕ್ಫಾಸ್ಟ್ ಜಾಗ ಇದು. ಸೊ ಇನ್ನೂ ಬ್ರಷ್ ಮಾಡಿಲ್ಲ, ಏನಿಲ್ಲ. ಆವಾಗಲೇ ಬ್ರೇಕ್ಫಾಸ್ಟ್ ಬಂದಿದ್ದೀವಿ. ಉಪ್ಮಾ ಏನೋ ಇದೆ ಇಲ್ಲಿ. ಇದೇನೋ ಸ್ಪ್ಯಾನಿಷು ಅವು ಇವು ಎಲ್ಲ ಇದೆ. ಪೂರಿ ಇದೆ. ನಮ್ಮ ಐಟಮ್ಗಳೇ ಇದ್ದಾವೆ ಇಲ್ಲಿ. ಏನೋ ಸುಮಾರಾಗಿ. ನನಗೂ ಹಾಕೋ ಅದು ಹೆಂಗಿರುತ್ತೆ ಏನು ಅಂತ ಟೇಸ್ಟ್ ನೋಡಿ ಹೇಳ್ತೀನಿ. ಎಲ್ಲ ಹಾಕ್ಕೊಂಡ್ಮೇಲೆ ಇದು ಹಾಕ್ಕೊಂಡು ಸಿಗ್ತೀನಿ. ಉಪ್ಮಾ ತಿಂದಿದ್ದೀನಿ, ಪೂರಿ ತಿಂದಿದ್ದೀನಿ. ಪೂರಿ ಇತ್ತು, ದಾಲು ಥರ ಏನೋ ಕೊಟ್ಟಿದ್ದಾರೆ. ವಡಾ ನೋಡೋಣ ಇದೆ. ವಡಾನು ಎಲ್ಲ ನಮ್ಮ ಕಡೆನೇ ಥರನೇ ಇದೆ. ಬಟ್ ಇದನ್ನು ಪಲಾವು, ಈ ಪಲಾವ್ ಮಾತ್ರ ಸ್ವಲ್ಪ ಏನೋ ಹಂಗೆ ಇದೆ. ಮಿಕ್ಕಿದೆಲ್ಲ ಸೇಮ್ ನಮ್ಮ ಕಡೆ ಹೆಂಗಿದೆಯೋ ಕರ್ನಾಟಕದಲ್ಲಿ ಸೇಮ್ ಅದೇ ಥರ ಇದೆ. ಏನಂತೀಯ ವ್ಯಾಪಾರ? ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ನಾವೇ ಬೇಕಂದರೆ ಉಪ್ಮಾ ತಿನ್ನೋದೇ ಇಲ್ಲ, ಇಲ್ಲಿ ತಿಂತಾಯಿದ್ದೀನಿ ಯಾಕಂದರೆ ಚೆನ್ನಾಗಿದೆ. ಡಿನ್ನರ್ ಮಾಡೋ ಜಾಗದಲ್ಲಿ ಹತ್ರ ಲಯನ್ಸು. ಟೈಗರ್ ಶೋ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ ರಿವರು ರೂಟ್ ಹೆಂಗಿದೆ ನೋಡಿ. ಟೈಗರ್ ಶೋ, ಟೈಗರ್ ಫೋಟೋ ಇದೆ ಗೈಸ್. ಹುಲಿ ಹೆಬ್ಬುಲಿ ನೋಡಿ. ಗಲ್ಫ್ ಕಾರ್ಗಳಿವೆಲ್ಲ ಮಸ್ತಾಗಿದೆ. ಅದೆಲ್ಲೋಗಿ ನಿಂತ್ಕೊಂಡು ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತು. ನಾವು ಅದೆಲ್ಲೋ ಫೋಟೋ ಹಿಡಿಯೋದೋ ವಿಡಿಯೋ ಮಾಡೋದೋ ಗೊತ್ತಿಲ್ಲ. ನೋಡೋಣ ಇಲ್ಲಿ ಫೋಟೋ ನೋಡೋಣ. ಇಲ್ಲೇ ಅನಿಸುತ್ತೆ ಇವಾಗ. ಹುಲಿ ನೋಡಿ ಗೈಸ್, ತಿಂದ್ಬಿಟ್ಟು ನೋಡಿ ಚಿಕನ್ ಏನು ಹಾಕವ್ರೆ, ತಿಂದ್ಬಿಟ್ಟು ಅಲ್ಲಿ ತಿಂತಾರೆ. ಇದು ಟೈಗರ್ ಶೋ ಟೋಪಿಯಾದು ಪಾರ್ಕು. ಯಾರು ಇಲ್ಲ ಈ ಪಾರ್ಕಲ್ಲೆಲ್ಲ. ಇಲ್ಲೆಲ್ಲ ಹುಲಿಗಳ ಜೊತೆ ಆಟ ಆಡೋಕೆ ಬಂದಿರ್ತಾರೆ. ಈ ಪಾರ್ಕಲ್ಲೆಲ್ಲ ಯಾರು ಆಟ ಆಡ್ತಾರೆ? ಟೈಗರ್ ಟೋಪಿಯಾ ಅಂತ ಹಾಕವ್ರೆ. ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ ಇದು. 1500 ಕೊಟ್ಟು ಇವಾಗ ವಾಕಿಂಗ್ ವಿತ್ ಟೈಗರು ಫೋಟೋ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಏನು ಮಾಡ್ತಾರೋ ಅಂತ. ಒಂದು ಫೋಟೋ ಇಟ್ಕೊಳಕ್ಕೆ ಹೋಗಿದ್ದೆ. ನೋಡಿ ಅಲ್ಲಿದೆ ಒಂದು ಟೈಗರ್ ಇವಾಗ ನೋಡಿ, ದೊಡ್ಡದು. ಅಲ್ಲಿ ಫೋಟೋ ಅವರೇ ಹಿಡಿತಾರೆ. ನನ್ನ ಮಕ್ಕಳು ನಮಗೂ ಬಿಡೋಲ್ಲ ಹಿಡಿಯೋಕ್ಕೆ. ಅದೊಂದು ಡಿಸ್ಅಡ್ವಾಂಟೇಜ್ ಇಲ್ಲಿ. ಕಾಪಾಡೋಕೆ ಹಾಕ್ಬೇಕು ಈ ಮುಂಡೆ ಮಕ್ಕಳಿಗೆ.
मजा आया। हुकुम टाइगर का हुकुम। टाइगर का ಜಯಿಚಿಡ ಉರಿತಾನವ நடக்குற நடமுயலா ஜே முடி ஒதுக்குன ஸ்டைலா ஜே கனவில்ல இது ரியலா ஜே தல முதல் அடி வர தலைவர் அலப்பற தரி தல பல மேலா ஜே ಅಲ್ಲಿ ಕ್ರೋಕೊಡೈಲು ಮ್ಯೂಸಿಯಂ ಇದು ಅಲ್ಲಿ ನಡೀತಾ ಇದೆ ನೋಡಿ ಕ್ರೋಕೊಡೈಲ್ ಇದು ಕ್ರೋಕೊಡೈಲ್ ಶೋ ನೋಡೋಕ್ಕೆ ಇಷ್ಟು ಜನ ಅಲ್ಲಿ ಏನಿರುತ್ತೆ ಅಲ್ಲಿ ಏನಿರಲ್ಲ. ಏನು ಗೊತ್ತಾ, ಈ ಥಾಯ್ಲ್ಯಾಂಡಲ್ಲಿ ಫಸ್ಟು ಟೈಗರ್ದೇ ಫೇಮಸ್ಸು. ಅದಕ್ಕೋಸ್ಕರ ನನಗೂ ಬಲ ಇಷ್ಟ ಆಗಿತ್ತು. ಟೈಗರ್ ಜೊತೆ ಫೋಟೋ ಹಿಡ್ಕೊಬೇಕು, ಟೈಗರ್ ಜೊತೆ ವಿಡಿಯೋ ಮಾಡಬೇಕು ಅಂತ ಮಾಡಿದ್ದಾಯಿತು. ತುಂಬ ಬಿಸಿಲಿದೆ ಅಪ್ಪ, ಬಿಸಿಲು ಅಂದರೆ ಜಾಸ್ತಿ ಬಿಸಿಲು, ಸಖತ್ ಬಿಸಿಲು ಅಪ್ಪ. ಫುಲ್ಲು ಸೆಕೆಂಡ್ ನೀರು ಸುರಿತಾ ಇದೆ ಇಲ್ಲಿ, ಅಷ್ಟೊಂದು ಬಿಸಿಲು ಇದೆ. ಡ್ರಾಪ್ ಮಾಡೋಕ್ಕೆ ಪಿಕಪ್ ಮಾಡೋಕ್ಕೆ ಇರ್ತಾರೆ, ಅವರೇ ಡ್ರಾಪ್ ಮಾಡ್ತಾರೆ ಮತ್ತು ಪಿಕಪ್ಪು ಮಾಡ್ತಾರೆ. ಕ್ರೋಕೊಡೈಲ್ ನೋಡ್ಕೊಂಡ್ವಿ, ವೈಟ್ ಲಯನ್ ಯಾವುದೋ ಇತ್ತು ಅದು ನೋಡ್ಕೊಂಡ್ರಿ, ಬೇಬಿ ಲಯನ್ ನೋಡಿದಿರಿ. ಇನ್ನೇನು ಇದೆ ಇಲ್ಲಿ, ಇನ್ನೇನಿಲ್ಲ ಅನಿಸುತ್ತೆ, ಹೋಗೋದೆ ಸಾಕು ಅನಿಸುತ್ತೆ. ಇಲ್ಲೇನೋ ಶಿಪ್ಸ್ ಥರ ಏನೇನೋ ಇದೆ ಅಷ್ಟೇ, ಇನ್ನೇನಿಲ್ಲ. ಟೈಗರ್ ಜೊತೆ ವಿಡಿಯೋ ಆಯಿತು, ಇವಾಗ ರೆಸ್ಟ್ ಇಸ್ಕೊಂತಿದ್ದೀವಿ. ಎಷ್ಟು ಬಾತ್ ಹೇಳಿ ವಿಡಿಯೋಗೆ? 1500 ಬಾತ್ ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟು ಹೇಳಿ? ನಾನು ರಾಜ್ಕುಮಾರ್ ಹೇಳ್ತಾನೆ ನೋಡು, ಎಷ್ಟಾ? 4700 ರೂಪಾಯಿ. 4700 ರೂಪಾಯಿ ಗೈಸ್ ವಿಡಿಯೋಗೋಸ್ಕರ. ಆಮೇಲೆ 1000 ರೂಪಾಯಿ ಫೋಟೋಗೆ. ಎಷ್ಟಾಯಿತು? ಆಯ್ತು 5000 ಚಿಲ್ಲರೆ, ಅಂದರೆ ಬಾತಲ್ಲಿ ಗೈಸ್. ಅದು ಯೂಸ್ ಮಾತ್ರ. ಹಾಂ ನನಗೆ ಓನ್ಲಿ ಜಾಲಿ ಹಾಂ. ಇಲ್ಲೆಲ್ಲ ಅದೇ ಬಿಸ್ನೆಸ್, ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಬಿಸ್ನೆಸ್ ಏನಂತೀರ, ಏನು ಅನ್ನೋಕ್ಕಾಗಲ್ಲ. ಇಲ್ಲಿ ನೋಡಿ ಎಲ್ಲ ಹೆಂಗೆ ಹಾಕೋರೆ ಡಿಸೈನು, ಎಲ್ಲ ಬಿಸ್ನೆಸ್ಗೆ ಹಾಕಿರೋದು. ಇದೆಲ್ಲ ಅಟ್ರಾಕ್ಷನ್ ಮಾಡೋಕ್ಕೆ ನಮ್ಮಂಥವ್ರನ್ನ. ಬಲೆ ತಲ್ಕಿನ್ಲಪ್ಪ ಇವರು. ಕ್ರೋಕೊಡೈಲ್ ಇವಾಗ ಫೋಟೋ ಇಡ್ಸೋಕ್ಕೆ 400 ಬಾತ್ ಕೊಡ್ತಾಯಿದ್ದೀವಿ, ಇಸ್ಕೊಂಡಿದ್ದೀವಿ ನೋಡಿ. खत्म। ಗೈಸ್ ಟೈಗರ್ ಶೋ ನಡೀತಿದೆ. ಟೈಗರ್ ಶೋ ನೋಡಿ, ಯಾವುದೋ ಡಿಸ್ಕೋ ಹಾಕೋರೆ, ಜಾಲಿ ಆಟಗಳು ಆಡಿಸ್ತವ್ರೆ. ತರ್ಕಿಂದ ಆಟಗಳು ನೋಡಿ, ಈ ಥರ ತರ್ಕಿಂದ ಆಟಗಳು ಆಡಿಸ್ಬಿಟ್ಟು ಡ್ಯಾನ್ಸ್ ಮಾಡೋಣ ದೊಡ್ಡದಾಗಿ ಮಾಡ್ತಾರೆ. ತಾಯಿಯವ್ರ ಪಾಪ ಇನ್ನೇನು ಬಿಸ್ನೆಸ್ ಹೇಳಿ, ಬಿಸ್ನೆಸ್ ಡಿಸ್ಕೋ ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿ ಕೇಳಿಸ್ತಾರೆ. ಟೈಗರ್ ಶೋ ಎಷ್ಟೊಂದು ಟೈಗರ್ ಟೋಪಿಯ ಮುಗೀತು. ಇವಾಗ ಹೊರಡ್ತಾ ಇದ್ದೀವಿ ಪಾರ್ಕಿಂಗ್ ಹತ್ರ. ಅಷ್ಟೇ, ಇಲ್ಲೇನು ನೋಡೋದೇನು ಅಷ್ಟೇ. ಇವತ್ತು ಇನ್ನೂ ಅದೇನೇನಿತ್ತು ಅಷ್ಟೇ. ಇವತ್ತು ನನ್ನ ಪ್ರಕಾರ ಇಷ್ಟೇ ಅನಿಸುತ್ತೆ. ನಿದ್ದೆ ಬರೀ ಹಿಡಿತಾ ಇದೆ, ನೋಡ್ಕೊಂಬಿಡಿ. ಲಾಸ್ಟ್ ಟೈಮ್ ಒಂದು ಟೈಗರ್ನಲ್ಲಿ ಕಾಣಿಸ್ತಾ ಇದೆ. ಈ ಜಾಗ ಬಿಡಪ್ಪ ರಾಜು, ನೀವು ನೋಡಿ ರೋಡೆಲ್ಲ ಹೋಗೋದು. ಆಹಾ ಆಹಾ
ಹಾಕ್ರಿ ಕಾಪಾಡಕ್ಕೆ ಏನಾದ್ರು ರೋಡೆಲ್ಲ ಹೋಗ್ತಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸಣ್ಣ ಗಾಳಿ ಬರ್ತೈತೆ, ಇಲ್ಲ ಅಂದರೆ बाय बाय टाटा गुड बाय गया. ಓದ್ತಾ ಇದ್ರೆ ಗಾಳಿ ಓದ್ತಾ ಇದ್ರೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲಪ್ಪ. ಇದೇನೋ ಡಾಲ್ಫಿನ್ಸ್. ಹೌದು, ಆನೆಗಳಿಗೆ ನೆಗ್ಲೇನೂ ಇಲ್ಲ ಇಲ್ಲಿ. ಐತಾರ ಅಲ್ಲೇ, ಅದನ್ನು ಎಲ್ಲ ಅಲ್ಲೇ ಪೈನಾಪಲ್ ನೋಡಿ. ಅಷ್ಟೇ, ಟೈಗರ್ ಟೋಪ್ಯ ಮುಗೀತು ಇವತ್ತೊಂದು. ಇನ್ನು ನಾಳೆ ಏನಾಯ್ತೋ ಗೊತ್ತಿಲ್ಲ. ಓಕೆ, ಲೆಟ್ಸ್ ಗೋ. ಫುಲ್ಲು ಟಿಂಟೆಡ್ ಕಾರುಗಳೆಲ್ಲ ಇಲ್ಲಿ. ಫಾರ್ಚುನರ್ ಬ್ಲ್ಯಾಕ್ ಮಾತ್ರ ಸೈಕ್. ಟೈಗರ್ ಟೋಪಿಯ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲ ಶೋನೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ತಣ್ಣಗೆ ಗಾಳಿ ಬರ್ತೈತೆ. ಎ ಸಿ ಮುಖ್ಯ ಇವಾಗ, ಯಾಕಂದರೆ ಉಮ್ರಾ ಜಾಸ್ತಿ ಇದೆ ಇಲ್ಲಿ. ಇವಾಗ ಎ ಸಿ ಇದೆ, ತುಂಬ ಮುಖ್ಯ. ತಣ್ಣಗಿದೆ ಇವಾಗ. ಸ್ವಲ್ಪ ಕಾರಲ್ಲಿ ಇವಾಗ ಕೂತ್ಕೊಂಡು ತಣ್ಣಗೆ ಗಾಳಿ ತೊಗೊಳ್ಬೇಕಿಲ್ಲ ಅಂದರೆ ಅಷ್ಟೇ. ಬೆಳಗ್ಗೆ ಮಾಸ್ಕ್ ಹಾಕಿದ್ದೆ, ಇವಾಗ ತೆಗ್ದುಬಿಟ್ಟು ಅವನೇ. ಇವೆಲ್ಲ ಒಂದು ರೋಡ್ ದಾಟಬೇಕಂದ್ರೆ ಎಷ್ಟು ದಾಟಬೇಕು ಅಂತ ನಮ್ಮ ಥರ ನುಗ್ಗೋಕ್ಕಾಗಲ್ಲ. ಇಲ್ಲೆಲ್ಲ ಒಳ್ಳೆ ಫಾಲೋ ಮಾಡ್ತಾರೆ. ಇಲ್ಲೆಲ್ಲ ಟ್ರಾಫಿಕ್ ರೂಲ್ಸು ನೀಟಾಗಿ, ಇಂಡಿಕೇಟರ್ಸು ಎಲ್ಲ. ನಾವಾದರೆ ಹೇಳ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇರ್ತೀವಿ. ಚೆನ್ನಾಗಿ ರೂಲ್ಸ್ ಫಾಲೋ ಮಾಡ್ತಾರೆ ಥಾಯ್ಲ್ಯಾಂಡಲ್ಲಿ, ತಾಯ್ನಾಡಲ್ಲಿ. ಇವಾಗ ನೋಡಿ, ಬೆಳಗ್ಗೆಯಿಂದ ಮಾತಾಡ್ತಿದ್ದಿಲ್ಲ, ಇವಾಗ ಮಾತಾಡ್ತೀನಿ. ವಾಟ್ ಈಸ್ ಯುವರ್ ಸ್ವೀಟ್ ನೇಮ್? ಬ್ಯಾಂಕ್. ಬ್ಯಾಂಕ್ ಬ್ಯಾಂಕ್ ಪ್ಲೀಸ್. ಡ್ರೈವರ್ ಹೆಸರು ಬ್ಯಾಂಕ್ ಅಂತ. ಅದನ್ನ ಗಾಡಿ ಓಡಿಸ್ಲಿ ಸುಮ್ಮನೆ. ಹೈವೇ ಇದು. ಬ್ಯಾಂಕಾಕ್ ಒಂದೇ. ಕೇಳಬೇಕಾಗಿರೋದು ಕೇಳಂದ್ರೆ ಶಶಾಂಕ, ಟುಮಾರೋ, ಡೇ ಆಫ್ಟರ್ ಟುಮಾರೋ ಯು ಓನ್ಲಿ. ಇಲ್ಲ ಬರಲ್ಲ ಅಂತೆ. ಹೌದಾ? ಅವ್ರು ಟೋಟ್ಲ್ ಅಂತ ಅವ್ರು ಕಾರ್ ಓಡಿಸ್ಲಿ ಸುಮ್ಮನೆ. ಇದು ಹೈವೇ ಇದು ನೋಡಿ. ಇವನು ಅದನ್ನ ಹೆಸರು ಕೇಳೋದು ಹೈವೇದಲ್ಲಿ ಗಾಡಿ ಓಡಿಸ್ತಾರೆ. ಅದನ್ನ ಮೊದಲೇ ಭಾಷೆ ಬರಲ್ಲ, ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡ್ತಾ ಇದ್ರೆ ಇವನು ಇದು ಒಂದು ಕತೆ. ಹಿಂಗೆ ಡ್ರೈವರ್ ನನಗೆ ಕಂಪ್ನಿಗಳು ಕನ್ನಡ ಸಾಂಗ್ ಕೇಳ್ತಾ ಇದ್ದೀನಿ, ಒಪ್ಸಿದ್ದೀನಿ ಕನ್ನಡ ಸಾಂಗು ಥಾಯ್ಲ್ಯಾಂಡಲ್ಲಿ. ನೋಡೋಣ ಇದು ಯಾವ್ದಾಗ್ತಾರೆ ಅಂತ. ಪಾಪ ಕಷ್ಟ ಬಿದ್ದೆಲ್ಲ ಆಗ್ತಾವನಿಗೆ ನಮಗೋಸ್ಕರ. ಕಾರ್ ಓಡಿಸ್ಕೊಂಡು ಕೈಯಲ್ಲಿ ರೋಡ್ ನೋಡಿಕೊಂಡು ಹಾಕಪ್ಪ. ನಮಗೆ ಕೊಟ್ಬಿಟ್ಟ ಕನ್ನಡ ಸಾಂಗು ಥಾಯ್ಲ್ಯಾಂಡ್. ಕೇಳಿಸ್ಕೊಳ್ಳಿ ಹಿಂಗೆ. ಕನ್ನಡ बच गए बम्बई. सारी Salam Rocky Bhai. Salam Rocky Bhai. Salam Rocky Bhai. Salam Rocky Bhai. Laka tera bhai. Mere sabka. ಫ್ಯಾನ್ಸ್ ಇದ್ದೀರಾ ಅವ್ರಿಗೆ ಈ ಸಾಂಗು.
ಏನ್ ಸರ್ ಗಾಡಿ ಹೊಡೆದ್ರಿ ಭಾರಿ ಹೊಡೆದ್ರಿ ಬಿಡಿ ಸರ್. ಜೀವನ ಲೆಕ್ಸ್ದೇ ಹೊಡೆದಿದ್ದೀರಾ ಸರ್ ನೀವು. ಚಿಕ್ಕ ಬ್ಯಾಗ್ ಒಂದು ಎತ್ಕೊಂಡ ಇನ್ನೆಲ್ಲ ನಿಂತೇನಾರ ನೀರು ಬಾಟ್ಲಿ ಎತ್ಕೊಳ್ಳೋ. ಅಲ್ಲೈತ್ ನೋಡ ಇನ್ನೊಂದು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರ್. ಆರಾಮ್ ಯಾವುದೋ ಬಸ್ ಎಲ್ಲ ನಿಂತೈತೆ. ನಮ್ದಿದೆ ಗೈಸ್ ರೂಮು ಪಟಾಯದಲ್ಲಿ, ಮೈಕ್ ಗಾರ್ಡನ್ ರೆಸಾರ್ಟ್ ಪಟಾಯ ಎಲ್ಲ ಎತ್ಕೊಂಡು ಹೋಗ್ತವ್ರೆ. ಹೋಗೋಣ ಒಳಕ್ಕೆ. ವೆಲ್ಕಮ್ ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ ಗೈಸ್. ಇದು ನಿಂದಲ್ಲಿ ಇದೆ ತಾನೇ ಗೋಪುರ ಎಲ್ಲ. ಸೊ ಗೈಸ್ ನೋಡಿ ಸೈಕಾಗೈತೆ ಇದೆಲ್ಲ. ಎಲ್ಲಿ ಇದೇ ಫಸ್ಟ್ ಟೈಮ್ ಈ ಥರದೆಲ್ಲ ನೋಡ್ತಾ ಇರೋದು ಗೈಸ್. ಸಕ್ಕತ್ತಾಗಿದೆ. ಇವನದು ಎಲ್ಲಿ ಕರ್ಕೊಂಡೋಗಿ ಎಲ್ಲಿ ಬಿಡ್ತಾರೋ ನನ್ನ ಮೈ ಗಾರ್ಡನಲ್ಲಿ ಕುತ್ಕೊಂಡಿದ್ದೀವಿ. ಇನ್ನೂ ಒಂದು ವಾರ ಐತೆ ಚೆಕ್ಕಿಂಗ್. ಏನು ಮಾಡೋದು, ನಿದ್ದೆ ಬೇರೆ ಸಂಜೆ ಆಗಿ ಹಿಡಿತೈತೆ. ಈ ಫ್ಲೈಟಲ್ಲಿ ಬಂದ್ಬಿಟ್ಟು ನೈಟ್ ನಿದ್ದೆ ಇಲ್ಲ. ಮಧ್ಯಾಹ್ನ ನಿದ್ದೆ ಹೋಗ್ಬೇಕಾಗಿತ್ತು. ಮಾಡಿ ಹಿಂಗೆ ಬಂದ್ಬಿಟ್ಟು ತಿರ್ಗಾ ಹಿಂಗೆ ಕಂಟಿನ್ಯೂ ಆದರೆ ತಿರ್ಗಾ 3 ದಿನ 4 ದಿನ 5 ದಿನ ಎಲ್ಲ ಹಿಂಗೇ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಒಂದು ಸ್ಲೀಪ್ ಹಾಕ್ಬಿಡ್ಬೇಕು. 1 ಅವರ್ ಆಯಿತಾ ಸ್ಲೀಪ್ ಆಗ್ತಾ ಇರೋದು. ಆಮೇಲೆ ರೌಂಡಿಂಗ್ಸ್, ಅಲ್ಲಿವರೆಗೂ ಟಯರ್ಡ್ನೆಸ್. ಸೊ ಫೈನಲ್ ಆಗಿ 2 ಗಂಟೆಗೆ ರೂಮ್ ಕೊಟ್ಟಿದ್ದಾರೆ. ಇವಾಗ ಇಲ್ಲೇನೋ ಲಾಕರ್ ಇದೆ, ನಮ್ಮ ರೂಮ್ ಇದು. ಆಮೇಲೆ ಬೇಕಾದರೆ ನೀಟಾಗಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಫುಲ್ಲು ಟಯರ್ಡ್ ಆಗಿದ್ದೀನಿ. ಮಲ್ಕೊಂಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ. ಡೈಲಿ ತಿಂದು ರೂಢಿ ಆಗಿಬಿಡೈತಲ್ಲರೋ ನನಗೆ. 3 ಟೈಮೂ ನನಗೆ ಒಂದು ಟೈಮ್ ತಿಂದಿಲ್ಲ ಅಂದರೆ ನಾನು ಅಜ್ಜಿ ನಿಮಗೆ ಗೈಸ್ ಇದು ಯಾವುದೋ ಇಂಡಿಯನ್ ರೆಸ್ಟೋರೆಂಟು ಯಾವುದೋ ಹುಡ್ಕೊಂಬಂದ್ವಿ. ಫುಲ್ಲು ಒಂಥರ ಡಿಹೈಡ್ರೇಷನ್ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಯಾವುದೋ ಒಂದು ರೈಸು ತಿಂತಾಯಿದ್ದೀನಿ. ನಮಗೆ ಯಾವುದು ಸೆಟ್ ಆಗೋಲ್ಲ. ಡ್ರೈ ಫುಡ್ಡು ಅವೆಲ್ಲ. ಅದಕ್ಕೆ ಒಂದು ಲೈಮ್ ಸೋಡಾ, ಯಾವುದೋ ಒಂದು ಸ್ವಲ್ಪ ರೈಸು ಆರ್ಡ್ರ್ ಮಾಡಿ ತಿಂತಾ ಇದ್ದೀನಿ. ಯಾರೂ ಇಲ್ಲ. ಯಾವುದೋ ಇಂಡಿಯನ್ದು ರೆಸ್ಟೋರೆಂಟು. ಅಲ್ಲಿ ಊಟ ಮಾಡಿಕೊಂಡು ಹಂಗೆ ಯಾವುದೋ ಬೀಚ್ ರೋಡು ಸುಮ್ಮನೆ ಹಂಗೆ ಒಂದು ಇಲ್ಲಿ ಹತ್ತಿರದಲ್ಲಿತ್ತು. ಇವಾಗ ಟೈಮ್ ಇಲ್ಲಿ 5 o'clock. ಅಲ್ಲಿ ಒಂದು 1.5 ಅವರ್ ಇದ್ದೇ ಇರುತ್ತೆ. ವಿಸಿಟ್ ಆಗೋಣ ಅಂತ ಬಂದಿದ್ದೀವಿ. ನೋಡಿ ಬೀಚ್ ಬಿಲ್ಡಿಂಗ್ ನೋಡಿ ಹಿಂಗಿದ್ದಾವೆ. ಎಷ್ಟು ದೊಡ್ಡ ದೊಡ್ಡ ಸೈಕ್ ಬಿಲ್ಡಿಂಗ್ಗಳು ಅಂದ್ಕೊಳ್ಳಿ. ಎಷ್ಟಿನ ತಾಯಿ ಅಂತ ಅಲ್ಲ ಅದು. ಇಲ್ಲೆಲ್ಲ ಫಾರಿನವ್ರು ಇದ್ದಂಗೆ ಅವರೇ. ಇನ್ನು ಇಷ್ಟೊತ್ತಿಗೆ ಯಾರೂ ಬರೋಲ್ಲ. ಇನ್ನು ಆಮೇಲೆ ಬರ್ತಾರೇನೋ ಗೊತ್ತಿಲ್ಲ. ಇವಾಗ ಸುಮ್ಮನೆ ಹಂಗೆ ಅಂದರು. ಗಾಳಿ ಕೇಳಿಸ್ತೈತೆ ಏನೋ ಗೊತ್ತಿಲ್ಲ ನಿಮಗೆ, ಯಾಕಂದರೆ ಇಲ್ಲಿ ಗಾಳಿ ತುಂಬ ಇದೆ. ಇವಾಗ 6:43 ಏನೋ ಆಗಿದೆ ಟೈಮು. ನಾವು ಇವಾಗ ಇರೋದು ಬಂದು ನೋಡಿ ಅಲ್ಲಿ ಕಾಣಿಸ್ತಿದೆಯಾ ಪಟಾಯ ಸಿಟಿ. ನಾವು ಇವಾಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಪಟಾಯ ಬೀಚಲ್ಲಿ. ವಾಕಿಂಗ್ ಸ್ಟ್ರೀಟ್ ಅಲ್ಲ, ವಾಕಿಂಗ್ ಸ್ಟ್ರೀಟೇ ಬೀಚ್ ಸ್ಟ್ರೀಟು. ಅಂದರೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಅವ್ರ ಪಾಡ್ಗೆ ಅವರು ಎಂಜಾಯ್ ಮಾಡ್ತಾವ್ರೆ. ಜಾಲಿ 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 ಅಂದ್ಕೊಂಡು. ನೋಡಿ ರಾಜ್ಕುಮಾರ್ ಹೆಂಗೆ ಊಟ ಹಾಕ್ಕೊಂಡು ಕುಡಿಯೋರು ಕುಡಿತಾರೆ. ತೇನಾಡು
ಗಾಳಿ ಮಾತ್ರ ಫುಲ್ ಗಾಳಿ. ಏನು ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ ಮಾತಾಡೋದು. ಒಟ್ಟಿನಲ್ಲಿ ಗಾಳಿ ಮಾತ್ರ ಜಾಸ್ತಿ ಇದೆ. ಸೆಂಟ್ರಲ್ ಪಟಾಯ. ಇನ್ನು ನಾವು ಇವಾಗ ಅಲ್ಲಿ ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಇನ್ನೂ ಒಂದು ಹಾಫ್ ಆನ್ ಅವರ್ ಆಗ್ಬೋದು. ಲಪ್ಪ ಅಂತ ನೋಡಿ ಇಲ್ಲಿ ಫಿಶಿಂಗ್ ಹೆಂಗೆ ಮಾಡಿದ್ದಾನೆ. ಬಲೆ ಹುಷಾರು ನಾನು ಮಾಡ್ಕೊಂಡಿದ್ದೆಲ್ಲ ನೋಡಿ. ಚಿಕ್ಕ ಹುಡುಗ ಇಷ್ಟು ದೊಡ್ಡ ಸಮುದ್ರದಲ್ಲಿ ಅದು ಚಿಕ್ಕ ಹುಡುಗ ಮೀನು ಹಿಡಿತಾವನೆ. ಇನ್ನೂ ನಡ್ಕೊಂಬರ್ತಾ ಇದ್ದೀವಿ. ಇನ್ನು ನೋಡಿ ಇಷ್ಟು ದೂರ ಇದೆ. ಅಯ್ಯೋ ಅವಾಗಿಂದ ನಡೆದು ಸಾಕಾಯ್ತಪ್ಪ. ಏನೋ ಏನು ನಮ್ಮ ಈ ಕಡೆ ಮಂಗಳೂರು ಕಡೆ ಇದ್ದಂಗೆ ಏನಿಲ್ಲ. ಇದು ಪೀಸಾಗ ಅಲ್ಲಿ ಯಾರು ಇರೋಲ್ಲ. ಇಲ್ಲೆಲ್ಲ ಜನಗಳು ಜಾಸ್ತಿ, 5 ಜನ ಅಂದ್ಕೊಳ್ಳಿ. ನೋಡಿ ಇವರೆಲ್ಲ ಇಷ್ಟು ಚಿಕ್ಕವರೆಲ್ಲ ಇಷ್ಟೊತ್ತಿನಲ್ಲಿ ನೋಡಿ ಹಿಂಗೆ ಹೋಗ್ತಾ ಇರ್ತಾರೆ. ನೋಡಿ ಇವನು ಇನ್ನೂ ಕರೆಕ್ಟಾಗಿ ಇನ್ನೂ 1ನೇ ಕ್ಲಾಸು LKG ಟಬ್ ಹಾಕ್ಕೊಂಡು ಆಡಕೊಂಡು ಅವನೇ. ಹಾಂ, ಇಂಥವ್ರಿಗೆ ಹೇಳೋರು ಕೇಳೋರು ಯಾರಿಲ್ಲ. ಇಲ್ಲ ನಮ್ಮಂಥವ್ರಿಗಾದ್ರೆ ಹೇಳೋರು ಕೇಳೋರು ಇರ್ತಾರೆ. ಇವ್ರಿಗೆಲ್ಲ ಭಯ ಭಕ್ತಿ ಏನಿಲ್ಲ. ಇಲ್ಲೆಲ್ಲ ಫುಲ್ ಫ್ರೀಡಮ್. ಮಂಗಳೂರೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಸಪ್ತ ಸಾಗರದಾಚೆ ಎಲ್ಲೋ ನಾ ಅಂದ್ಕೊಂಡು ಹೋಗ್ತಾ ಇರ್ಬೋದು. ಪೀಸ್ ಅಲೆಗಳ ಸೌಂಡು. ಇಲ್ಲಿ ಫುಲ್ ತಾಯಿ ಸ್ಮೆಲ್ ಬರ್ತೈತಿ. ತಾಯಿ ಸ್ಮೆಲ್ಲು ಏನೋ ಒಂಥರ ಸ್ಮೆಲ್ಲು. ರಾಯಲ್ ಗಾರ್ಡನ್ ಕಲರ್ ಚೇಂಜ್ ಆಗ್ತಾ ಇರ್ತೈತಿ. ಪಟಾಯ ಅಂತ ಹೈಲೈಟಾಗಿ ಕಾಣಿಸ್ಲಿ ಅಂತ. ಇಲ್ಲಿ ಜನಗಳು ಕಮ್ಮಿ, ಅಲ್ಲಿದ್ದಷ್ಟು ಜನ ಇಲ್ಲ. ಫುಲ್ಲು ಒಂದೊಂದು ವ್ಯೂ ತೋರಿಸ್ತೀನಿ ನೋಡಿ. ಎಲ್ಲ ಒಂದು ಸರ್ಕಲ್ ಬಿಲ್ಡಿಂಗ್ಗಳು ಫುಲ್ ಕಲರ್ಫುಲ್. ಒಂದು ಎಳ್ನೀರು ಹೇಳಿದ್ದೀವಿ. ಎಷ್ಟು 70 ಬಾತು ಅಂದರೆ 70 ಬಾತ್ ಅಂದರೆ ಎಷ್ಟು? ಹಾಂ, 150 ರೂಪಾಯಿ ಒಂದು ಎಳ್ನೀರು. ನಮ್ಮ ಕಡೆ 50 ರೂಪಾಯಿ. ಏನು ಮಾಡೋಕ್ಕಾಗಲ್ಲ, ಕೋಲ್ಡಾಗಿದೆ ಗೈಸ್. ಅದು ಫ್ರಿಜ್ಜಲ್ಲಿ ತಂದಿರೋದು. ಕಡೆ ಹಿಂಗೆ ಹೊಡಿತಾರೆ ಎಳ್ನೀರು. ನೋಡಿ ಏನು ಬಾಧೆ ಬೀಳ್ತಾವನೆ ಎಳ್ನೀರೆಲ್ಲ ಹೊಡೆಯೋಕ್ಕೆ ಎಳ್ನೀರು. ಇಲ್ಲಿ ನೋಡಿ ಹಿಂಬ್ಲಿ. ನಮ್ಮ ಕಡೆ ಎಲ್ಲ ಎತ್ತಂಗೆ ಬಿಸಾಕಿರ್ತಾರೆ ಅಲ್ಲೇ ಮರಗಳ ಹತ್ರ ಎಷ್ಟು ಜನ ಅಂತ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಮಡಗಿದ್ದಾರೆ ಮರಕ್ಕೆ. ಎಲ್ಲ ಬಾತುಗಳು, ಡ್ರ್ಯಾಗನ್ ಫ್ರೂಟು, ಪಪ್ಪಾಯ ಏನೋ ಇಕ್ಕವ್ರೆ. ನೋಡೋದು ಮಧ್ಯಾಹ್ನ ತೆಗಿತಾನೆ ನೋಡ್ರಿ ಇನ್ನೇ. ಇವಾಗಲೂ ಪಟಾಯ ಬ್ಯಾಂಕಾಕ್ ಫುಡ್ ಇಂಡಿಯನ್ ಫುಡ್ಡೇ. ಇವಾಗ ಅದೇ ಚೂಸ್ ಮಾಡ್ತಾ ಇರೋದು. ಪಟಾಯ ಚೂಸ್ ಮಾಡ್ತಾ ಇಲ್ಲ. ಯಾವುದೋ ಚೋಟಿವಾಳ ಅಂತೆ, ಯಾವುದೋ ಆನಿಯನ್ ರೊಟ್ಟಿ, ಒಂದು ಪಾಲಕ್ ಪನ್ನೀರ್ ಇರಬೇಕದು. ಟೈಮ್ ಇವಾಗ ಇಲ್ಲಿ ನಮ್ಮದ್ರಲ್ಲಿ ಎಷ್ಟಂದರೆ ಎಷ್ಟೋ ಟೈಮು ಇಲ್ಲಿ 8:28 ಆಗಿದೆ. ನಮ್ಮ ಇಂಡಿಯನ್ ಟೈಮ್ ಗೊತ್ತಿಲ್ಲ. ಇವಾಗ ತಿನ್ನಬೇಕು. ಹೊಟ್ಟೆ ಹಸಿತಾ ಇತ್ತು. ವೇಸ್ಟ್ ಏನು ಮಾಡೋಣ ನಾನು ತಿನ್ನೋ ಪರಜು. ಬೆಳಗ್ಗೆ ತಿಂದಿರೋದು ಒಂದು ಸ್ವಲ್ಪ ಪರವಾಗಿಲ್ಲ. ಮಧ್ಯಾಹ್ನ ತಿಂದಿರೋದು ಅದು ಇನ್ನು ಸ್ವಲ್ಪ ಹಂಗಂಗೆ ಎಲ್ಲ ಸ್ವಲ್ಪ ಚೆನ್ನಾಗಿರಲಿಲ್ಲ ಅಂದ್ಕೊಳ್ಳಿ. ಇವಾಗ ತಿಂತಾ ಇರೋದು ಬೊಂಬಾಟಾಗಿದೆ. ಟೇಸ್ಟ್ ಸೇಮ್ ನಮ್ಮ ಕರ್ನಾಟಕದಲ್ಲಿ ಹೆಂಗಿರುತ್ತೋ ಹಂಗೆ ಇದೆ. ಏನೋ ಕರೆಕ್ಟ್ ತಾನೆ. ನೀವು ಯಾರನ ಇಲ್ಲಿಗೆ ಬಂದಾಗ ಚೋಟಿ ವಾಳ ಅಂತೇನೋ ಐತೆ, ಬಂದಾಗ ಟೇಸ್ಟ್ ಮಾಡ್ಬೋದು. ಫೈನಲ್ ಟಚ್ ಮಸಾಲ ಮಜ್ಜಿಗೆ ಇಂಡಿಯನ್ ಸ್ಟೈಲಲ್ಲಿ. ಇಲ್ಲೊಂದು 7-11 ಕಲಾ ಫಾರ್ ಎ ರೀಸನ್ ಇದೆ.
ಬ್ಲ್ಯಾಕ್ ಪ್ಯಾಂಥರ್ಸ್ ಲೈನಾಗಿ ಬ್ಲ್ಯಾಕ್ ಮಾಫಿಯಾ 70 ಸಾಕಾಗೋಯ್ತು ನಿಕ್ಕಲೈ ಅದಕ್ಕೆ ಗಾಡಿ ಬುಕ್ ಮಾಡ್ತಾ ಇದ್ದೀವಿ ಇವಾಗ. ಗಾಡಿ ಬುಕ್ ಮಾಡಿಕೊಂಡು ಯಾವುದೋ ಒಂದು ಹೋಗೋಣ. ಕಾಲೇ ಬಂದ್ಬಿಡ್ದು ಅದಕ್ಕೆ ಗಾಡಿ ಸಾಕು ಜೀರ್ಣ ಆಯಿತು ಎಲ್ಲ ತಿಂದಿರೋದೆಲ್ಲ. ಹೋಗ್ತಾ ನೀವು ನೋಡ್ರೆ 100 ಬಾತ್ ಅಂತಾನೆ, ನಾವು ಒಂದು 70 ಬಾತ್ ಕೊಡ್ತೀರಿ ಅಂತ ಹೇಳಿದ್ದೀನಿ. ಏನು ಮಾಡ್ತಾನೆ ನೋಡೋಣ ರಾಜ್ಕುಮಾರ್. 9:30ಗೆ ಬಂದಿದ್ದೀವಿ ನಮ್ಮ ರೂಮ್ಗೆ, ಮೈ ಗಾರ್ಡನ್ ರೆಸಾರ್ಟ್ಗೆ. ಇವನಿಗೆ ಇವಾಗ ಪೇ ಮಾಡಬೇಕು 70 ಬಾತ್ ಕೊಡೋ ಸಾಕ್ಲಿ, ನೋಡ್ಕೊಳ್ಳೋಣ ಆಮೇಲೆ. ಇಲ್ಲಿರೋರ್ಗೆ ಎಷ್ಟು ಗಂಚಲಿ ಗೊತ್ತಾಗ ಈ ಮಧ್ಯಾಹ್ನ ಒಂದು ಅವರ್ ಲೇಟ್ ಆಗಿರೋದಕ್ಕೆ 2 ಗಂಟೆಗೆ ಚೆಕ್ ಇನ್ ಕೊಡೋದು ಅಂದ್ಬಿಟ್ಟ. ಪ್ಲೀಸ್ ನಾನು ಹೋಗಿ ಜಾಸ್ತಿ ಇಲ್ಲಿರೋರ್ಗೆ ಏನು ಮಾಡ್ತೀರಾ ಅನುಭವಿಸ್ಬೇಕು. ನಮ್ಮ ರೂಮ್ ನಂಬರ್ ಬಂದು 4114. ಕಾರ್ಡ್ ಹಾಕ್ತಾರೆ ಓಪನ್ ಆಗ್ತಾ ಇರಬೇಕು. ನೋಡಿ ವ್ಯೂ ಹೆಂಗಿದೆ ರೂಮ್ನಿಂದ. ಡೌನ್ ವ್ಯೂ ಹಂಗೆ ತೋರಿಸ್ತೀನಿ ಇದು. ತೆಗಿಯೋಲ್ಲ ಇವ್ ನೋಡು ಹಂಗೆ ಬಾಗಿಲು ಹಾಕ್ಕೊಂಬಿಟ್ಟವನೆ. ಲಾಕರ್ ನಿನಗೆ ಅವಾಗೆ ತೋರಿಸಿದ್ದೆ. 3 ಬೆಡ್ರೂಮ್, ಲಗೇಜ್, ಇಲ್ಲಿಂದ ಸ್ವಿಮ್ಮಿಂಗ್ ಪೂಲ್ ನೋಡಿ. ಹೋಗ್ಬೋದಾ ನೀವು ಸ್ವಿಮ್ಮಿಂಗ್ ಪೂಲ್ಗೆ? ಹಾಂ